ಮಾರೈತಿ, ಹಂದಿ ಮಾರೈತಿ, ನಾಯಿ ಮಾರೈತಿ, ಮತ್ತೇನು ಮತ್ತೆ ಐತಿ ಕತ್ತಿ ಹೊಡೆದು ಆಮ್ಲೆಟ್ ಮಾಡ್ಕೊಂತ ಏನು ಎಲ್ಲಿ ಡಸ್ಟ್ಬಿನ್ ಹಾಕ್ಬೇಕಲ್ಲಿ ಹಾಕಂಗಿಲ್ಲ ಏನಿಲ್ಲ ಎಲ್ಲ ಗ್ಯಾಸಿನ ಕಟ್ಟೆನದು ತಿಪ್ಪಿ 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 ಗುಂಡಿ ಮಾಡ್ತಾ ಇದ್ರು. ಮುಂಜಾನೆದ್ದು ನಾವು ಸ್ವಚ್ಛ ಮಾಡ್ಬೇಕು. ಸಣ್ಣ ಹುಡುಗಿ ನೋಡಿಕಿ ಮತ್ತೆ ಮದುವೆ ಆಗಾಕೊಂಟ ಮದುವೆ ಆಗಾಕ ಚಂದ ವಯಸ್ಸಾಗೋ ಟೈಮ್ ಮದುವೆ ಆಗಿತ್ತಂದ್ರೆ ಇಷ್ಟೊತ್ತಿಗೆ 2ನೇ ತರ 3ನೇ ತರ ಹೋಗೋ ಮಗು ಇರ್ತಿತ್ತು. ಕತ್ತಿ ಮಾರೈತಿ ನನ್ಕಿತ್ತು ದೊಡ್ಡಕಿ ಮತ್ತೆ ಎತ್ತಾಗ ವಯಸ್ಸಿನಾಗ ಚಂದಗೆ ಮನಿ ಇಟ್ಕೊಳ್ಳೋದು ಗೊತ್ತಿಲಿಕ್ಕಿ ಮತ್ತೆ ಲಗ್ನ ಮಾಡ್ಕೊಂಡ್ ಗಂಡು ಉದ್ದಾರ ಆದಂಗನ ಪುಣ್ಯಕ ನೀನು ಹೋಗೋದು ಉಪ್ಪಿನಕಾಯಿ ಹಾಕಿ ಹೋದ ಅಂದಲ್ಲೇ ಕುಂತಿ ಮತ್ತೆ ಅಂತೀನಿ ಕೆಡ್ಸಾಕ. ವೈನಿ ಏನ್ ಏನ್ ಮಾಡಕತ್ತೇನ ನಿನ್ನ ಕೊಲೆ ಮಾಡಾಕ ನಿಮ್ಮ ಅವನ ಕೂಡಿ ಕೊಲೆ ಮಾಡಾಕ ಇಸಾ ತಯಾರು ಮಾಡಕತ್ತೇನಿ ಏನ್ರಿ ವೈನಿ? ಏನಿಲ್ರಿ ಅಂದ್ರ ಅಕ್ಕಿ ಹಿಟ್ಟು ಫ್ರಿಜ್ನಾಗಿನ್ ಖಾಲಿ ಆಗಿಟ್ಟು ಅರಿ ದಾಸಿ ಮಾಡ್ಬೇಕಂದ್ರ ಇಡ್ಲಿ ಮಾಡ್ಬೇಕಂದ್ರ ನಿನ್ ರಾತ್ರಿನ ದೊಡ್ಡ ರಾಮಾಯಣ ಮಹಾಭಾರತನ ಆತ್ರಿ ಎಲ್ಲ ಮನ್ಯಾಗ ಹಾಕಾಕ್ ನೆನಪ ಆಗ್ಲಿಲ್ಲ. ಅದಕ್ಕ ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ ಹೆಚ್ಚಾಕತ್ತಿದ್ದೆ ನೋಡ್ರಿ. ಏಚಿ ವೈನಿ ಉಪ್ಪಿಟ್ರಿ? ಅಯ್ಯೋ ವೈನಿ ಬ್ಯಾರೆ ಏನ್ರ ಮಾಡಿಲ್ಲ, ನನಗೆ ಉಪ್ಪಿಟ್ಟು ಮಾಡ್ಕೊಂಡ್ ನಂಗೆ ಇಷ್ಟ ಆಗಂಗಿಲ್ರಿ ವೈನಿ, ನಂಗೆ ಉಪ್ಪಿಟ್ಟು ಸೇರಂಗಿಲ್ರಿ. ಬ್ಯಾರೆ ಏನ್ರ ಅಂದ್ರೆ ನಿಮ್ಮ ಅಣ್ಣಾರಿಗೆ ಹೊಟ್ಟಿ ತುಂಬಂಗಿಲ್ರಿ, ಅವ್ರಿಗೆ ಉಪ್ಪಿಟ್ಟ ಬೇಕ್ರಿ. ಅದಕ್ಕೆ ನಿಮಗೆ ಬ್ಯಾರೆ ಏನ್ರ ಅರ್ಜೆಂಟಿಗೆ ಬೇಕಂದ್ರ ಈ ಕಡೆ ಒಲಿ ಖಾಲಿ ಐತ್ ನೋಡ್ರಿ, ನೀವು ಮಾಡ್ಕೊರಿ. ಹಾರಿ ನಾ ಅತ್ತಿಯರ್ಗೆ ಇವ್ರಿಗೆ ಉಪ್ಪಿಟ್ಟು ಮಾಡಕತ್ತೇನ್ರಿ. ಅತ್ತಿಯರು ಕೇಳಿದಾರೆ ಅವ್ರು ಉಪ್ಪಿಟ್ಟು ತಿಂತೇನೆ ಅಂತಂದ್ರ ರೀ. ಅದಕ್ಕೆ ಈಗ ಮತ್ತೆ ಅತ್ತಿಯರು ಉಪ್ಪಿಟ್ಟು ಇವರು ಉಪ್ಪಿಟ್ಟು ನಾನು ಉಪ್ಪಿಟ್ಟು ನಿಮ್ಮೊಬ್ಬರಿಗೆ ಸಪ್ರೇಟ್ ಮಾಡಕ್ ಟೈಮು ಇಲ್ರಿ ಅಷ್ಟೇ. ಅದಕ್ಕೆ ಆ ಕಡೆ ಒಲಿ ಖಾಲಿ ಐತ್ರಿ, ನಿಮ್ಗೆ ಬ್ಯಾರೆ ಏನಾರ ಸಪ್ರೇಟ್ ಬೇಕಂದ್ರೆ ಆ ಕಡೆ ಮಾಡ್ಕೊರಿ. ಹಾರಿ ಹಂಗಲ್ವೇನಿ ನನ್ಗೆ ನೀವು ಲೇಟ್ ತಗೋರಿ, ನಾ ಈಗ ಎನರ್ಜಿ ಬೂಸ್ಟ್ ಕೊಡ್ದೇನಿ. ನೀವೆಲ್ಲ ಉಪ್ಪಿಟ್ಟು ಮಾಡ್ಕೊಂಡು ಆರಾಮ್ ನೀವು ನಾಷ್ಟ ಮಾಡಿ. ನಾನು ಇನ್ನು ಲೇಟ್ 11 ನಾಷ್ಟ ಮಾಡ್ತೇನೆ. ನನಗೊಂದು ಕೆಲಸ ಮಾಡ್ತೀರಿ ನೀವು, ಬ್ರೆಡ್ ಆಮ್ಲೆಟ್ ಮಾಡ್ಕೊಟ್ಬಿಡ್ರಿ. ಭಾಳ ಈಸಿ ರೆಸಿಪಿ ಐತಿ ಮತ್ತೆ ಟೇಸ್ಟಿನೂ ಆಗ್ತೈತಿ, ನನಗೆ ಡಯಟಿಗೆಲ್ಲ ಚಲೋ ಆಗ್ತೈತಿ. ಅದಕ್ಕೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತೀರಿ? ಅಯ್ಯಯ್ಯ ಮಾಡಿ ಕೊಡ್ತಿದ್ದೆ ಬಿಡ್ರಿ, ಅದಕ್ಕೇನಿಲ್ಲ. ಆದ್ರೆ ನಿಮ್ಮ ಅಣ್ಣಾರ ಅರಿಬಿ ಒಂದು ಚದಾರಿ ಇಸ್ತ್ರಿ ಮಾಡ್ಬೇಕು ಅವ್ರ ಅರ್ಬಿನ. ಈಗ ಉಪ್ಪಿಟ್ಟು ಮಾಡಿಟ್ಟು ಮತ್ತೆ ಅಲ್ಲಿ ಹೊರಗೆ ಅರ್ಬಿ ಹೋಗಿವದ ಅವ್ರು ಜಲ್ದಿನ ಒಗಿರು ಹಾಕ್ಲಿಲ್ಲ ಅಂದ್ರೆ ಕಲ್ಲಿನ ಮ್ಯಾಗ ಬಿಸಿಲು ಬರ್ತೈತಿ. ಒಂದು ಕೆಲಸ ಮಾಡ್ತೀರೇನ್ರಿ ನೀವು ಅರ್ಬಿ ಒಗದು ಹಾಕ್ಬಿಟ್ರೆ ನಾನು ನಿಮಗೆ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಬಿಡ್ತೇನೆ ಅಂತ. ಯಾಕಂದ್ರೆ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಂತ ಕುಂತೆ ಅಂತಂದ್ರೆ ಕಲ್ಲಿನ ಮ್ಯಾಗ ಏನ್ರ ಮತ್ತೆ ಬಿಸಿಲು ಬಂತಂದ್ರೆ ನನಗೂ ಒಗ್ಯಾಕ ತ್ರಾಸಕೈತಿ. ಒಗದು ಹಾಕಿ ಮತ್ತೆ ಇಸ್ತ್ರಿ ಮಾಡ್ಬೇಕು ನಿಮ್ಮ ಅಣ್ಣಾರ ಅರ್ಬಿನ. ಅದಕ್ಕೆ ನೀವೊಂದು ಕೆಲಸ ಮಾಡಿಬಿಡ್ರಿ, ಇವತ್ತಿನ ಅರ್ಬಿ ಅಷ್ಟು ನೀವು ಒಗದು ಹಾಕ್ಬಿಡ್ರಿ, ನಾ ಇಲ್ಲಿ ನಿಮ್ಗೆ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ. ಅಷ್ಟು ಅನ್ಕೊಳ್ಳೋದು ನಿಮಗೂ ಸ್ವಲ್ಪ ಎಕ್ಸರ್ಸೈಸ್ ಆದಂಗೆ ಆಗಿರ್ತೈತಿ, ಹೊಟ್ಟಿನೂ ಹಸ್ತಿರ್ತೈತಿ, ಆಮ್ಲೆಟ್ ತಿನ್ನುವಂತ್ರಿ ಅಂತ. ಬಿಡ್ರಿ ಬ್ರೆಡ್ ಆಮ್ಲೆಟ್ ಎಲ್ಲ ನಾನೇ ಮಾಡ್ಕೊಂತೇನೆ ಅಂತ ನೀವು ಅರ್ಬಿ ಹೋಗೋದು ಹಾಕ್ಬಿಡ್ರಿ. ಇವೈಕೇನು ಅಂತಾಗ ಒಂದು ಹಾರೆ ಹಾಕೋತ್ರ ಮತ್ತೆ ಸುತ್ತಿ ಬಳಸಿ ಇನ್ನೊಂದಿಟ್ಟು ಜಾಸ್ತಿ ಆಗೋ ಹಾರೆ ನನಗೂ ಹೇಳ್ತಾವಲ್ಲ. ಉಪ್ಪಿಟ್ಟು ಬೇಡ ಅಂದಿದ್ದಕ್ಕೂ ನೀನು ನಾಷ್ಟ ಮಾಡ್ಕೊಂಡ್ಲು, ನೀವು ಮಾಡ್ಕೊಡ್ರಿ ಅಂತಂದ್ರೆ ಅರ್ಬಿ ಹೋಗೋದು ಹಾಕನತ್ತ. ಇನ್ನು ಮತ್ತೆ ಹೆಚ್ಚು ಕಮ್ಮಿ ಏನಾರ ಅಂದ್ರೆ ಮತ್ತೊಂದು ಹಾರೆ ಹೇಳ್ತಾಳೆ ನನಗೆ. ಅದೇನೋ ಅಂತಾರಲ್ಲ ಅದಕ್ಕೆ ಬೇಕು ಸುಮ್ಮನೆ ಒಂದು 2 ತತ್ತಿ ಹೊಡೆದು ಹಾಕಿ ಒಂದು ಬ್ರೆಡ್ ಇಟ್ಟು ನಾನು ಆಮ್ಲೆಟ್ ಮಾಡ್ಕೊಳ್ಳೋದು ಬೇಸಿ. ಆಯ್ತು ತೋರಿ ವೈನಿ ನೀವು ಮಾಡ್ಕೊರಿ, ಇಬ್ರು ಕೂಡ ಮತ್ತೆ ಇಲ್ಲೇಂದ್ರೆ ನಿಂತು ಮಾಡಕ್ಕೆ ಗಾವಾಗಂಗಿಲ್ಲ. ನೀವು ಉಪ್ಪಿಟ್ಟು ಮಾಡ್ಕೊರಿ, ನಾ ಎಲ್ಲ ಬ್ರೆಡ್ ಆಮ್ಲೆಟ್ ಆಮೇಲೆ ಮಾಡ್ಕೊಂತೇನೆ ಅಂತ್ರಿ. ಅಯ್ಯಯ್ಯ ಚಿಕ್ಕಮ್ಮರ ಅಲ್ರಿ ನಾ ಮಾಡ್ತೇನೆ ತಗೋರಲ್ಲ, ಏನೋ ಒಂದು ಅರಿವಿ ಕುಕ್ಕಿ ಹಾಕ್ಬಿಡ್ರಿ ನೀವು, ನಾ ಎಲ್ಲ ಬ್ರೆಡ್ ಆಮ್ಲೆಟ್ ಮಾಡ್ತೇನೆ ತಗೋರಿ. ಇದಾಗಿಂದ ಮತ್ತೆ ಯಾಕೆ ನೀವು ಹಳ ಕೈ ಮುಳುಗಿಸ್ಕೊಂತೀರಿ? ಅದು ಬ್ಯಾಡ ವೈನಿ ಬ್ಯಾಡ್ರಿ, ನಾನು ಇನ್ನೂ ಲೇಟ್ ತಗೋರಿ. ನಾ ಎಲ್ಲ ಮಾಡ್ಕೊಂತೇನೆ ಅಂತ, ನೀವು ಉಪ್ಪಿಟ್ಟು ಮಾಡ್ಕೊರಿ. ನೀವು ಬಟ್ಟೆ ಈಗ ಹೋದ್ರೆ ನಾ ಎಲ್ಲ ಮಾಡ್ಕೊಂತೇನೆ. ಹೌದ್ರಿ ಅಂದಂಗೆ ಇಲ್ಲಡ್ರಿ, ಇಲ್ಲ ನೀವು ಹಾಕೊಂತಿರ್ತೀರ ಬ್ರೆಡ್ ಆಮ್ಲೆಟ್, ನನಗೂ ಒಂದು ಹಾಕೊಡ್ರಿ ಬ್ರೆಡ್ ಆಮ್ಲೆಟ್. ಮತ್ತೆ ನಾ ಎಲ್ಲಿ ಪರಬರಿ ಹಾಕೊಳಕ್ ಹೋಗ್ಲಿ. ಅದಕ್ಕೆ ನೀವು ಹಾಕೊಳ್ಳೋ ಮುಂದೆ ನನಗೊಂದು ಬ್ರೆಡ್ ಆಮ್ಲೆಟ್ ಹಾಕಿದ್ರೆ ನನಗೂ ಅರ್ಬಿ ಒಂದು ಹಾಕಿ ಬಂದು ಸುಸ್ತಾಗಿರ್ತೈತಿ. ಒಂದು ಬ್ರೆಡ್ ಆಮ್ಲೆಟ್ ತಿಂದು ಇಸ್ತ್ರಿ ಮಾಡ್ಕೊಂತಾನೆ ಅಂತ. ತಾಳು ಹಾರಿದ್ನೆ ಹಾರಿ ಚಿಂತೆ ಕೆಲಸಕ್ಕ ಹಾರಿ ಹಾಕ್ತೀನಂತ ನಿಮ್ಗೂ ಒಂದು ಆಮ್ಲೆಟ್. ಹಾರೇದ್ಮ್ಯಾಗ ಹಾರೆ ಹೇಳಾಕ ನಿಮ್ ದೊಡ್ಡ ವೈನಿ ಎಲ್ಲ ಅನಸ್ತಿಕ್ಕು ಹೇಳಿದ್ದೀನಿ ಎಲ್ಲಾನು ಬೇಸ್ ಹಾಕಕ್ಕ. ನನ್ ಕುಡಿ ಯಾವಾರ ಇರ್ಬೇಕಂದ್ರೆ ಬಾಚಲು ಯಾವಾರ ಇಟ್ಕೊಂಡು ಚಕ್ ಹೇಳ್ತ ನೋಡ. ನನಗೆಲ್ಲ ನಿನ್ನ ಹಾಮಾಲಿ ಕೆಲಸ ಎಲ್ಲ ನಂಗೆ ಮಾಡಕ್ ಆಗೋದಿಲ್ಲ ಅಷ್ಟಕ್ಕೂ. ಅಲ್ಲಿ ನಿಮ್ಮ ಅವನ ಮುಂದೆ ಇಟ್ಕೊಂಡು ಹಾಮಾಲಿ ಎಲ್ಲ ಜಿಂಚಕ್ಕ ಜಿಗ್ ಜಿಂಚಕ್ಕ ಜಿಂಚಕ್ಕ ಜಿಗ್ ಜಿಂಚಕ್ಕ ಹ ಹ ಹ ಹ ಹಾ ಹಬ್ಬ. ಈ ಮುದುಕಿಗೊಂದು ಬಡ ಉಪ್ಪಿಟ್ಟು ಮಾಡಿಟ್ಟು ಹೆಂಗ ರೆಡ್ಡಿ ತರ್ತೇನೆ ಅಂದಾರ ಪಾರ್ಸಲ್. ಆರಾಮ್ ಇಬ್ರು ಕೂಡ ರೂಮ್ ಕುತ್ಕೊಂಡು ಗಬ್ಬ ತಿಂದೆ ಚಲೋ ಆತದು. ಒಂದು ಹಡಿಬಿಟ್ಟ್ಯಾರಿಗೆ ಊರು ಹಡಿಬಿಟ್ಟ್ಯಾರಿಗೆ ಮಂದಿ ಮನಿ ವಿಚಾರ ಎಷ್ಟು ಬೇಕು ನೋಡಿ, ಇವ್ರಿಗೆ ಎಷ್ಟು ಬೇಕು. ಒಂದಿಟ್ಟು ಗುಡಿ ಮುಟ್ಟಿ ಹೊಳಿ ಬರ್ತಾಗಂದ್ರೆ ಅಯ್ಯಯ್ಯ ಸುಂದ್ರಕ್ಕ ನಿನ್ನ ದೊಡ್ಡ ಮಗ ಮನಿ ಬಿಟ್ಟಾಗೇನಂತಾಳ. ಅಯ್ಯಯ್ಯ ಸುಂದ್ರಕ್ಕ ನಿನ್ನ ಸಸಿಗೆ ನಿನ್ನ ಮಗಳಿಗೆ ನ್ಯಾಯ ಹೆಚ್ಚಿತ್ತಂತಲ್ಲ. ಎದಕ್ಕೆ ನ್ಯಾಯ ಹೆಚ್ಚಿತ್ತು? ಎದಕ್ಕೆ ಊರೆಲ್ಲ ಬೇಕು ಊರಾನ್ ಸೆಗಣಿ ಮತ್ತಿನ ತಮ್ದೇಟತಿ ಏನು ಎಲ್ಲರ ಮನೆ ದೂರ ದಾಸಿ ತೂತ್ ಅನ್ನೋದು ಖಬರ್ ಇರಂಗಿಲ್ಲ. ಹೆಂಗೆ ಮಾತಾಡ್ತಾವ್ ಹಂಗ ಬಿಡ ಸುಂದ್ರಕ್ಕ. ಅದಕ್ಕೆ ಮತ್ತೆ ಹೇಳುದು ಮಗಳ ಮನೆ ಆಗಿಟ್ಕೊಂಡು ಮಕ್ಕಳ ಮದಿ ಮಾಡಬಾರ್ದಾಗಿತ್ತು. ಎಷ್ಟು ಅಂದ್ರು ಹೊಂದೋದಿಲ್ಲ ಅದು ಅಂತ ಹೆಂಗೋ ಚುಚ್ಚಿ ಮಾತಾಡ್ತಾರ ನೋಡು. ನನ್ನ ಮಗಳದ ತಪ್ಪು ಮಾಡಿ ಮಾತಾಡ್ತಾವ್ ಇವು ಮಾರವಾಗ್ಲಿ ಇವಕ್ಕೋ ಮತ್ತಿನ ಪಾಪ. ನನ್ನ ಮಗಳು ಕರೆ ನಾವು ಆಗನ ಇದನ್ನ ಆಟ ಇದು ಮದಿ ಮಾಡ್ಕೊಂಡು ಚಂದ ಗಂಡನ ಮನ್ಯಾಗ ಆರಾಮ್ ಇರು ವಯಸ್ಸಿನಾಗ ಎಲ್ಲಾರ ಕಡೆ ಎಲ್ಲಾರ ಕಣ್ಣಾಗ ಒತ್ತೋಂಗಾತು. ಇವ ಯಾಕೆ ಬೇವ ಹಂಗ್ಯಾಕೆ ಸಿಟ್ಲಿ ಮಾತಾಡಕತ್ತಿದ್ದಿ? ಏನಾತ್ ಬೇ? ಏನು ಹೇಳಿಪ್ಪ ಏನು ಹೇಳಿ ಶಿವು, ಸಾಕಾಗೈತಪ್ಪ ನನಗೆ. ಯಾರಿಗಂತ ನಾವು ಬಾಡೆ ತಿರ್ಕೊಂಡು ಹೋದ್ನು ಯಪ್ಪ. ಗುಡಿಗೆ ಹೋಗಿ ಗುಡಿ ಮುಟ್ಟಿ ಬರೋದ್ರಾಗ ಅಂದ್ರೆ ಎಷ್ಟು ಮಂದಿ ಎಷ್ಟು ಮಾತಾಡ್ಬೇಕಲ್ಲ. ನಮ್ಮ ಮನೆ ಸಾಬರಿಗೆ ಎದಕ್ಕೆ ಬೇಕು? ಇವತ್ತು ಅವ್ನು ಸಿಟ್ಟು ಮಾಡ್ಕೊಂಡು ಹೋಗ್ಯಾನ, ನಾಳೆ ಬಂದ ಬರ್ತಾನೆ. ನಾವೆಲ್ಲ ಕಣ ಕಟ್ಟಿಗೆ ಹೊಂದಬೇಕು ಅನ್ನೋದು ಮಾತಾಡ್ತಾರಲ್ಲ. ನಮ್ಮ ಮನ್ಯಾಗಿನ ಜಗಳ ನೋಡಿ ಎಲ್ಲಿಂದ ಎಲ್ಲಿಗೆ ಮುಟ್ಟೈತಿ ನೋಡ್ಲಾ. ಅದು ಅಕ್ಕಡಿ ಓಣಿಗೆ ಬಿಟ್ಟೈತಿ. ಸುಂದ್ರಕ್ಕ ನಿನ್ನ ಮಗ ಬಿಟ್ಟು ಹೋಗ್ಯಾನಂತಲ್ಲ ಮನಿನ ಹಂಗ ಹಿಂಗ ಅಂತ ಮಾತಾಡಿದಪ್ಪ.
ಗನಾ ಮನಸ್ಸಿಗೆ ಬೇಸರ ಆತಪ್ಪ ಶಿವ, ಗನಾ ಬೇಸರ ಆತ. ಯವ್ವ ನಾ ಹಿಂಗೆ ಹೇಳ್ತೇನಂತಂದು ತಪ್ಪಿಕೋಕ್ ಹೋಗ್ಬೇಡ್ಬೇವ. ಒಂದಿಟ್ಟು ದೀಪಾಗ ಒಂದಿಟ್ಟು ಸನ್ನಿ ಸುಕ್ಸ್ಮಲೆ ಇರಂತ ಹೇಳ್ಬಿ. ಯಾಕಂದ್ರೆ ಮನಿ ಅಂದ್ಮ್ಯಾಗ ಇಲ್ಲಡ ಎಲ್ಲಾರು ಅನ್ಸಸ್ಕೊಂಡು ಹೋಗ್ಬೇಕು, ಒಂದ ಕೈಲಿ ಚಪ್ಪ ಹೊಡಿದಾಗದಲ್ವಿ. ಈಗ ನೋಡು ಈಗಿನೂ ಒಂದಿಟ್ಟು ತಗ್ಗಿ ಬಗ್ಗೆ ನಡಿಯಬೇಕಾಕತ್ತೇವ. ಈಗ ನೋಡು ಹಳ್ಳಮಳ ನಾವು ನಮ್ಮ ಹೆಂಡ್ರಿಗೆ ಹಂಗ ಹಿಂಗ ಅಂತ ನಾವು ಅನ್ನಕಾಗ ನೀ ಹೇಳಿದ್ರೆ ನೋಡು ನಮ್ಮ ಹಿಂಗೆ ಮಾಡ್ತಾಳ ಅಂತಂದು ಈಗ ಒಯ್ನಿ ಕೂಡ ಆಗಿಲ್ಲ ಹಂಗಕ್ಕದ್ ಬಾಳೆವು ಏನ. ಈಗ ಅಣ್ಣ ತಿರ್ಕೊಂಡು ಬಿಟ್ಟು ಹೋದ ಏನ, ಈಗ ನಾಳೆ ನನ್ನ ಹೆಂಡ್ತಿನೂ ನನಗೂ ಈ ಮನ್ಯಾಗ ಇರಕ್ಕಾಗುದಿಲ್ಲ ಅಂತ ಹೇಳಿ ಗಂಡನ ಮನೆಗೆ ಬಿಟ್ಕೊಟ್ಟು ತವ್ರ ಮನ್ಯಾಗ ಹೋಗ್ಕೊಂತಂದ್ರೆ ಮುಂದೆ ಹೆಂಗೆ ಜೀವನ ಹೆಂಗೆ ಬೇವಾ. ನಿನ್ನೆ ರಾತ್ ಹೋಗ್ಯಾಳ ಅಂತಾರಲ್ಲ, ಈಗ ಊರಾನ ಮಂದಿರ ಹಚ್ಚಿ ಬಿಡಕತ್ತಾರ. ಅಲ್ಲ ಶಿವ ಯಾಕ ನಿಧಿ ಯಾಕೆ ಮನೆ ಬಿಟ್ಟು ಹೋಗ್ತಾನ ಅಂತ ನಿಧಿ? ಯವ್ವಾಕಿ ಮನೆ ಬಿಟ್ಟು ಹೋಗ್ತಾನೆ ಅಂತ ಅಂದಿಲ್ಲ. ಆದ್ರೂ ಇಲ್ಲಡ ಈಗ ಯಾರಾದ್ರೂ ಅಷ್ಟ ಸ್ವತಂತ್ರ ಜೀವನ ಸ್ವತಂತ್ರ ಇರ್ಬೇಕು, ಗಂಡ ತಾವು ಅಷ್ಟ ಇರ್ಬೇಕು ಅನ್ನೋದ ಮಂದಿ. ಹಂಗೆ ನಾನು ಹೆಂಗೆ ಹಂಗಲ್ಲ ಮಂದಿ ಅಂತ ಕೆಲ್ಲಕ್ಕಿ ಏನ. ಈಗ ದೊಡ್ಡ ಬೈನಿ ನೋಡಿದ್ರೆ ತಿರ್ಕೊಂಡು ಎಲ್ಲ ಮನೆ ಬಿಟ್ಟು ಹೋಗ್ಬಿಟ್ಲು ಏನ. ಈಕಿ ದೀಪ ತಣ್ಣಗಿದ್ರ ಎಲ್ಲ ಚಂದಾಗಿ ಸುಸೂತ್ರ ಹೋಗತ್ತೇವ ಹೇಳ್ತಾನ ನೋಡ ಚೊಕ್ಕ. ಅಲ್ಲಿ ಬೇಕಿನ ಮುಂಜಾನೆ ಯಾಕೆ ಕದ ಬಳ ಕಳ್ಸಿ ನೀನು? ನಿನಗೆ ಹೇಳೇನಿಲ್ಲ ನಾನು ರಾತ್ರಿ ನೈಟ್ ಡ್ಯೂಟಿ ಮಾಡಿ ಬಂದು ನನಗೂ ಸುಸ್ತಾಗಿರ್ತದ್ವಿ. ಆಕಿನೂ ಲೇಟ್ ಆಗಿ ನಾ ಬಂದಿದ್ದು ಕೂಟ ಗೀಟ ಮಾಡಿ ಮಕ್ಕೊಂಡಿರ್ತಾಳ ಎಬ್ಸ್ಬೇಡ ಅಂತಂದು ಆಕಿನ ಕದಾ ಬಡಿಯಾಕ ಕಳ್ಸುವಂತ ಹರ್ಕತ್ ಏನಿತ್ತು ನಿನಗೆ? ನಾ ಕಳ್ಸಿಲ್ಲಪ್ಪ ಆಕಿನ ಹೋದ್ಲು ಹೇಳಿ ನೀನು ಅಷ್ಟೇ ಬಡ್ಕೊಂಡು ನಾನು ಬ್ಯಾಳವಾ ನಿಮ್ಮ ಅಣ್ಣ ದಣದ ಬಂದಿರ್ತತಿ ಕದಾ ಬಾಸಿದ್ರ ಅವಂಗೂ ಎತ್ತರಕತ್ತಂತಂದು. ಹಂಗಾಗಿ ಅವತ್ತು ಹೇಳಿಂದ ನಾ ಬರೋಂಗ ಬಿಟ್ಬಿಟ್ಟೇನೆ ಶಿವ. ಆಕಿನ ಬ್ಯಾಡ ಅಂದ್ರೆ ಹೋದ್ ನೋಡು. ಅಲ್ಲಿ ಬೇವ ಬಂದು ದಬ್ಬ ಕದಾ ಬಿಡಿಸಿದ್ಲು ಏನು. ನನಗೂ ಹೆಸರು ಆತ ಅಲಾರಾಮ್ ಇಟ್ಕೊಂಡು ಮಕ್ಕು ಅಂತ ಅವತ್ತು ಹೇಳಿ. ಅಲಾರಾಮ್ ಇಟ್ಕೊಂಡು ಮಕ್ಕೊಂಡ್ರೆ ಅಲಾರಾಮ್ ನಾನು ಕಿವಿಗೆಷ್ಟು ಆಕಿ ಕಿವಿಗೆಷ್ಟು ಕೇಳ್ತ ನಾನು ಕೇಳಿದ್ಲ ಅನ್ಬಿ. ಅಲಾರಾಮ್ ಸಪ್ಲಕ್ಕೆ ನನಗೆ ಮೆಚ್ಚರ ಆತಂದ್ರೆ ನನಗೆ ಹೊಳ್ಳಿ ನಿದ್ದೆ ಹತ್ತುದಿಲ್ಲ ಏನು. ರಾತ್ರಿ ಎಲ್ಲ ಅಲ್ಲಿ ಮಿಷನ್ಯಾಗ ವರ್ಕ್ ಮಾಡಿ ಬಂದು ಒಂದಿಟ್ಟು ರೆಸ್ಟ್ ತೊಗೋಬೇಕಂದ್ರೆ ಹಗಲಿ ಹೊತ್ತಿ ಹಣೆ ಬಾರ ಆತ. ಈಗ ಮುಂದೆ ಇದಕ್ಕೆ ದಾರಿ ತುಗುಡ್ಕಿಗೆ ನಾ ಅಲ್ಲಿ ಎಲ್ಲರ ಮಿಷನ್ಯಾಗ ಕ್ವಶನ್ಯಾಗ ಕೈ ಇಟ್ಟು ಏನು ಕೇಂದ್ರ ಆತಂದ್ರೆ ಏನು ಮಾಡಿ ನಾನು ಹೇಳಿ ಅದೇನ್ ಮಾತಾಡ್ತಿದ್ದಿ ಸುಮ್ಮನೆ ನಾ ಎಲ್ಲ ಹೇಳ್ತಾನೆ ತಕ್ಕಿಗೆ. ನೀ ಏನು ಹೇಳ್ತೀಯ ಆಕಿನ ಹೇಳ್ಗ ಅವಳ ಅಲಾರಾಮ್ ಇಟ್ಕೊಂಡ್ರೆ ನನಗೆ ತ್ರಾಸ ಆಕತಿ, ಕದಾ ಬಡಿದ್ರೆ ನನಗೆ ತ್ರಾಸ ಆಕತ್ತಂತ. ಮತ್ತು ಅಲಾರಾಮ್ ಇಟ್ಕೊಳ್ಳಿಲ್ಲ ಅಂದ್ರೆ ಕದಾ ಬಡಿಲಿಲ್ಲ ಅಂದ್ರೆ ಈಕಿ ನಿಧಿ ಹೇಳುದಿಲ್ಲಂತ. ಅದಕ್ಕೆ ವೈನಿ ನಾನು ಕೂಡ ಮಕ್ಕೊಂಬಿಡ್ರಿ ನೀವು ದಿನ ನಾ ವಾಕಿಂಗ್ ಹೋಗೋ ಮುಂದೆ ನಿಮ್ಮ ನೆಬಿಸ್ ಹೋಗ್ತೇನಂತ, ಮುಂಜಾನೆ ನೀವು ಹಾರೆ ಮಾಡ್ಕೊಳ್ತೀರಂತ ಎದ್ದು ಅಂತಂದು ನಿಧಿ ಹೇಳ. ಈಗ ಮತ್ತೆ ಹಂಗಾರೆ ನಿಧಿನ ದಿನಾನು ದೀಪನ್ ಕೊನೆಗೆ ಕಳಿಸ್ಬಿಡ್ಲಿ ಯಾವೇ ಮಕ್ಕಳಕ್ಕೆ ಕೊಚ್ಚ ಊರು ಕೊಚ್ಚ ಇಂಥದ್ದು ಮಾಡೇನ ಮನೆ ಬಿಟ್ಟು ಹಾನ ಬಾಡ್ಕೋ ನಾವು ದೊಡ್ಡ ಬಾಡ್ಕೋ. ಅಲ್ಲ ಆಕಿ ಬುದ್ಧಿ ಇದ್ರ ಮಾರಾಳವಾಗ್ಲಿ. ಅಲ್ಲ ಎಷ್ಟು ಧೈರ್ಯ ಇದ್ದಿತ್ತು ನೋಡಕ್ಕೆ ದಿನ ನನ್ನ ಕೊಲೆಯಾಗ ಬಂದು ಮಕ್ಕಳು ಅಂತಂದು ನಿಧಿ ಹೇಳ ಅಂತ. ಇನ್ನು ಎಲ್ಲ ಕೂಡ ಹಾಕಿ ನೋಡ್ಬೇಕು ನೀರು ಹಣಿಸಿ ಬಿಟ್ಟುಕೊಟ್ಟು ಹಾಡ್ಲ ಅಂತಂದ್ರೆ ಸಗಣಿನ ತಿಂದ ಕಾಳಕಿ. ಇದಕ್ಕೆ ಏನು ಹೇಳಿವ ಅಂತ ನಾನು ಇಲ್ಲೋಡಪ್ಪ ನೀ ಏನು ತಿರುಗಿಸ್ಕೊಬೇಡ. ಅದು ಹಂಗೆ ಸಾಣಿದ್ರೆ ಅದಕ್ಕೇನು ಗೊತ್ತಾಕತ್ತಿಪ್ಪ ಏನ. ಅದು ಹಂಗೆ ಒದರ್ತದ ಬಾಯಿಗೆ ಬಂದಿದ್ದಾಯಪ್ಪ ಇಲ್ಲಡ ನೀ ಏನು ತಿರುಗಿಸ್ಕೊಬೇಡ ಮನ್ಸಿಗೆ ಹಚ್ಕೊಬಾರ್ದು ಏನು ಹೇಳ್ತಾನೆ ನಾನು. ಏನು ಅದ ಮುಂಜಾನೆ ಹಾರೆ ಹೋದಲ್ಲ ಅಂಗಳ ಬಾಗ್ಲ ಕಸ ಹೊಡಿದು ಒಂದಿಟ್ಟು ಚಾ ಮಾಡ್ಕೊಳ್ಳೋದು ನಾ ಎಲ್ಲ ಇದನ್ನ ಮಾಡ್ತಾನಂತ. ಆಕೆ ಎದ್ದು ಬರೋಳಕ್ಕೆ ಏನು ಆಕೆ ಏನು ಅದಕ್ಕೇನು ತೀಟೈತಿ ಆಕೆನ ಅಕ್ಕಿ ಕೊಲೆಯಾಗ ಹೋಗಿ ಮನಸ್ಕೊಂತ ನೀವೇನು ತಲೆ ಕೆಸ್ಕೊಬೇಡ್ರಿ ನಾನು ನಿಧಿ ಹೇಳಿ ಏನು ಅದನ್ನೆಲ್ಲ ಅದ್ರ ಹಂಗೆ ಅದು ತಲೆ ಕೆಸ್ಕೊಬೇಡ ಅಂತಂದು ಏನು. ಮುಂಜಾನೆ ಹಾರೆ ಹೋದಲ್ಲ ನಾ ಒಂದಿಟ್ಟು ಅದನ್ನ ಮಾಡ್ಕೊಂಡು ನಾ ಎಲ್ಲ ಮಾಡ್ಕೊತಾನೆಪ್ಪ ನೀ ಏನು ತಲೆ ಕೆಸ್ಕೊಬೇಡ ನೀವು ನಿದ್ದೆ ಮಾಡಿ ಹೇಳ್ತಾನೆ. ಪೇಜ್ ಅಂತಂದು ಏನು ಬೇಸರ ಮಾಡ್ಕೋಕ್ ಹೋಗ್ಬಿಡ್ಬೇವ. ನನಗೇನು ಇಲ್ಲೋಡ್ಬೇ ಕಂಪ್ಲೇಂಟ್ ಅಂತ ಅಲ್ಲಿ ಬೇವ. ಆದ್ರೂ ಹೇಳಾಕತ್ತೆ ನಾ ಒಂದಕ್ಕೊಂದು ಹಿಂಗೆ ಮನಸ್ತಾಪ ಬರ್ತಾವ. ಅದು ಆಗ್ಲಾರ್ದಂಗೆ ನೀನು ನೋಡ್ಕೊಂತ ನಿನಗೆ ಅಷ್ಟೇ ಹೇಳತ್ತೇವ ನಾನು. ಅರ್ಥಕತ್ತಪ್ಪ ನನಗೆ ಎಲ್ಲ ಅರ್ಥಕತೆ ಶಿವ. ನೀ ತಿಳಿದಪ್ಪ ಬಂದು ಸನಿ ಸುಖಸ್ಮಗ್ಲಿ ಹೇಳಾಕತ್ತಿ ನನ್ನ ಮುಂದೆ ಮಾಡಿದ್ನಲ್ಲ ಅವ ಊರು ಹೊಲಿಗೇರಿ ಮಾಡಿ ಹೆಂಡತಿ ಮುಂದೆ ನಿಂದಿಸ್ಕೊಂಡು ಗಲ ಬಾಯ್ ಮಾಡಿ ಕಿಮ್ಮತ್ ಕೊಡ್ಲಾರ್ದಂಗೆ ಮರ್ಯಾದೆ ಕೊಡ್ಲಾರ್ದಂಗೆ ಹೆಂಡತಿ ಬಿಟ್ಟು ಮನೆ ಬಿಟ್ಟು ಹೋದ. ಯಾಕೆ ಹೋದ್ರ ಹೋಗ್ಲಾಕ ನೋಡಪ್ಪ ಇದಕ್ಕೆ ಲಕ್ಷ ಅಂತಾರೆ ಏನು. ಹೆಂಡತಿ ಕರ್ಕೊಂಬಂದು ನೀನು ಬಾಯ್ ಮಾಡ್ಬೋದಿತ್ತು. ಹೆಂಡತಿಗೂ ರಂಬಿಸಿ ಸಮಾಧಾನ ಹೇಳಿ ಬಂದು ನನಗೆ ಹೇಳಕತ್ತಿಯಪ್ಪ ಏನು. ಆಕಿಗೆ ನಾ ಎಲ್ಲ ಅದು ತಿಳಿಗೇರಿಬಿಲ್ಲ ಅದಕ್ಕೆ ಏನು ತಿಂತಿ ಅದಕ್ಕೆ ನಾ ಎಲ್ಲ ಹೇಳ್ತಾನಂತೆಪ್ಪ ಏನು ನೀ ಏನು ತಿಳ್ಕೊಬೇಡ ಏನು. ಹೋಗಿ ನಾಷ್ಟ ಮಾಡ್ಯಾನ ನಾಷ್ಟ ತಿಂದು ಯಪ್ಪ ನಿನ್ನ ಕೆಲಸಕ್ಕೆ ನೀ ಹೋಗುವ ನಾ ಹೇಳ್ತಾನೆ ಆಕಿಗೆ ದೀಪ ಕರೆದು ಏನು ಏನು ವಿಚಾರ ಮಾಡಿ ದೀಪ ಅಂದು ಏನು ನೀ ತಲೆಯಾಕ ಹಾಕೋಬೇಡ ನಿಧಿಗೂ ಹೇಳಿ ತಲೆಯಾಕ ಹಾಕೋಬೇಡ ಅಂತಂದು ಏನು ಆಕಿಗೆ ನಾ ಎಲ್ಲ ಹೇಳ್ತಾನಂತ. ನಾವು ತಿಳಿ ಕೇಳಿ ಹೆಂಗಸೂರು ಕಾಲಾಗ ಸಾಕು ಬೇಕಾಗಿ ಹೋಗೈತಿ. ಹೋದ ಒಬ್ಬ ಮನೆ ಬಿಟ್ಟು ಏನು ಓಟ ಎಲ್ಲ ಖರ್ಚಕ್ಕಂದ ನನಗೆ ಬಿತ್ತಿದೆ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಎಲ್ಲರ ಹೊರಗೆ ಹೋಗ್ಯನಪ್ಪ ಅಂದ್ರೆ ನಂದು ನಡೆಯೋದಿಲ್ಲ. ಮತ್ತೇನೈತಿ ಇವ್ರಿಗೆ ರಂಬಿಸ್ಕೊಂತ ಬ್ಯಾಪರ್ಸ್ಕೊಂತ ಇರಾಕಬೇಕು. ಮತ್ತೇನು ಮಾಡೋಕ್ಕಾಗೋದಿಲ್ಲ. ಆತು ಬೇವ ನಾ ಹೋಗ್ಬರ್ತಾನೆ ಹಂಗಾರ. ಇವ ನಮ್ಮ ದೀಪ ಯಾಕೆ ಹಿಂಗೆ ಮಾಡ್ತಿದ್ದಿತ್ತು ಅಂತ ನಾ ಇವಾಗಲೇ ಊರಾನ ಮಂದಿ ಕಡೆ ಎಲ್ಲ ಹರ್ಲಿಯಾಗ ಸುಂದ್ರವನ್ ದೊಡ್ಡ ಸಸಿ ಕೂಡ ಸುಂದ್ರವನ ಮಗಳನ್ನ ತೆಗೆದು ಮನೆ ಬಿಟ್ಟು ಹೊರಗೆ ಹಾಕ್ಯಾಳ ಅಂತ ಆಕೆ ಮನೆ ಬಿಟ್ಟು ಹೋಗ್ಯಾಳ ಅಂತ. ಮಂದಿಗೇನು ನಮಗೆ ಬೇಕಾಗೋ ಮಂದಿನ ಇರ್ತೈತಿ ನಮಗೆ ಬ್ಯಾಡಾಗಿದ್ದು ಮಂದಿನ ಇರ್ತೈತಿ. ಹಂಗೂ ಮಾತಾಡ್ತಾರ ಹಿಂಗೂ ಮಾತಾಡ್ತಾರ. ಈಗ ಅದಕ್ಕೆ ಬೇಕು ಇದ್ದಕ್ಕೆ ಕೂಡ ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊಂಡಿರ್ಬಾರ್ದ. ಈಗ ಈಕಿ ಕೂಡ ತೆಗೆದು ಜೇರ್ ಕರ್ತ ಈಕಿನ ಎಟ್ಟಾಗ ಬಿಟ್ಟುಕೊಟ್ಟು ಇದಕ್ಕೆ ಬೇಕು ಮಗಳ ಆಯ್ಕಿನ ಹೋಗಿ ಅವ್ರ ಅಪ್ಪರ ಮೇಲೆ ಹಾಕುಂತಂದ್ರೆ ಮುಂದೆ ನಮ್ಮದು ಏನಾಕತಿ ಪರಿಸ್ಥಿತಿ. ಇವರು ಸಸ್ತಾನ ಚಂದಾಗಿ ಜೀವನ ಮಾಡಿಸ್ಕೊಳ್ಳಿಲ್ಲ ಮಗಳು ಕಟ್ಕೊಂಡು ಬ್ಯಾರೆ ಹಾಕ್ತಂತಂದು ನನ್ನ ಪರಿಸ್ಥಿತಿ ಏನಾಕತಿ. ಅದು ಹೋಗಲ್ಲ ಈಕಿ ಮದುವೆ ಆಗಿ ಹೋಗಿಂದ ನಾಳೆ ಅವ್ರು ನನ್ನ ಹೊಂದಾಣಿಕೆ ಮಾಡ್ಕೊಂಡಾರ್ನ ಕೈಯಾಗಿದ್ದಾಗನ ಅವ್ರನ್ನ ಹತ್ತು ದಿವಸನಾಗ ಇಟ್ಕೊಂಡಿದ್ದೆ ಅಂದ್ರೆ ಅದೇನ ಅಂತಾರಲ್ವ ಅವಲ್ವ ಹೇಳ್ಬೇಕಿನ ಕರೆದು ಹಿಂಗಾದ್ರೆ ಹೊಂದಾಣಿಕೆ ಆಗೋದ್ರಿ ಇದು ಮನ್ಯಾಗ ಜೇರ್ ಕಟ್ಟ ಇಕ್ಕಿನೋ ಬೇಕಿ ಕುಡಿ ಕೆಡಿಸ್ಕೊಂಡ ನಿನ್ನ ಪಕ್ಕ ಇಕ್ಕಿದ ಓಟು ಎಲ್ಲ ಇಕ್ಕಿ ಮ್ಯಾಗ ಯಾವ್ದು ಹಾಕ್ತಾರೆ ಮಂದಿನ ತಪ್ಪು. ನಾಳೆ ಕೊಡ್ತಗೋ ಹೆಣ್ಣುಡುಗಿ ಬರೀ ನ್ಯಾಯನ ತೆಗಿತಾ ಅಂತ ಮತ್ತೆ ಅದನ್ನೊಂದು ಹರಳಿ ಆಗೈತಿ ಊರು ತುಂಬ ಈಗಾಗಿದ್ದ ರಗಡಾಗೈತಿ. ಕರೆದು ಬುದ್ಧಿವಾರ ಹೇಳ್ತಾನೆ ನಾನು. ದೀಪಾ ಇಲ್ಲರಿಪ್ಪ ಒಂದಿಟ್ಟು ನನ್ನ ಮಗಳಿಗೆ ಹೇಳ್ರಿ ಬುದ್ಧಿವಾರ ನನ್ನ ಕೈ ಮುಗಿದು ಹೇಳ್ತಾನೆ. ಆದ್ರೆ ಒಂದಿಟ್ಟು ಸನ್ನಿ ಸುಖಸ್ಮಲ್ಲೆ ಹಂಗಲ್ವಾ ದೀಪ ಅದು ಹಂಗೆ ಮಾಡಿದ್ರೆ ಹಿಂಗೆ ಆಕತಿ ಹಿಂಗೆಲ್ಲ ಮನಸ್ತಾಪಕ್ಕಾವು ಹಂಗೆ ಮಾಡಬಾರ್ದನ ಹಿಂಗೆ ಮಾಡು ಅಂತಂದು ಈಟು ಸೂಕ್ಷ್ಮ ಹೇಳಿ. ಯಾಕಂದ್ರೆ ಅದಕ್ಕೂ ತಿಳಿಗೇಡ್ರಿ ಸಾಣದು. ಈಗ ಗಸಕ್ನ ಏನು ಅಂದಿವಿ ಅಂತಂದ್ರೆ ಮನ್ಸಿಗೆ ನೋವು ಮಾಡ್ಕೊಂಡು ಹಾಕೊಂತ ಕುಂದಿರ್ತಿ ಉಣ್ಣುದಿಲ್ಲ ತಿನ್ನೋದಿಲ್ಲ ಸಾಣದು. ಈಗ ಎಲ್ಲರೂ ಹಂಗೆ ಮಾಡಿದ್ರೆ ನಾನು ಅದಕ್ಕೆ ಹಂಗೆ ಮಾಡಿಬಿಟ್ನೆ ಅಂದ್ರೆ ಮನ್ಯಾಗ ಉಳಿಬೇಕೇನು ಬೇಡ ಕೆಟ್ಟಾಗಾರ ಓಡಿ ಹೋಗ್ಬೇಕು. ನಾವು ನೋಡಾಕತ್ತೇವಿ ವರ ಅದು ಸೆಟ್ ಆಗುವಂಥ ವರ ಸಿಗ್ಬೇಕಲ್ಲ ಏನು ಒಂದಿಟ್ಟು ಹೇಳ್ರಿ. ಹಂಗಲ್ವೇ ತಂಗಿ ಯಾಕೆ ನೀವು ತಂಗಿ ಅಂತಿಕೋರಿ ನಿಮ್ಮ ಮಗಳು ಅಂತಿಕೋರಿ ಏನು
ತಿಳ್ಕೊಂಡು ಹೇಳ್ರಿ ಸೂಕ್ಷ್ಮ ರೀತಿಯಿಂದ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಂತ ತಿಳ್ಕೊಂತ ಹಾಕಿ ಸನಿ ಸೂಕ್ಷ್ಮಗೆ ಹೇಳಿದ್ರೆ ಅದಕ್ಕೆ ಆದ್ರೆ ಬೈಗ ಬೈಯಾಕ ಹೋಗ್ಬೇಡ್ರಿ ಯಾಕೆ ಅದು ಸಾಣದ ಮನ್ಸಿಗೆ ನೋವು ಮಾಡ್ಕೊಂತೈತಿ ನೀಟ್ ಕಮೆಂಟ್ ಮಾಡಿ ಹಿಂಗಿರು ನಿಮ್ಮ ಮೈನಿಯರ್ ಕೂಡಾಗ ನಿಮ್ಮ ಹಣ್ಣುಗಳು ಕೂಡಾಗ ಅಂತ ನೀಟ್ ಸೂಕ್ಷ್ಮ ಕರೆದು ಬುದ್ಧಿಯಾಗ ಹೇಳಿ ನಾನೇ ಹೇಳ್ತಾರಂತ ನೋಡ್ರಿ ಯಾವತ್ತ ಕುದ್ರಾಕತ್ತ ಬರಾಕತ್ತಾಳೆ ದೀಪವ್ವ ಅದ್ರ ಕೇಳಾಕತ್ತ ದಿಲ್ಲಿನಗ ಏ ದೀಪಾ